1006 ಈ ಟೈಟಲ್ ನೋಡಿ ಸುಮಾರು ಜನ ಆಶ್ಚರ್ಯಪಟ್ಟರು. ಏಕೆಂದರೆ ಅಲ್ಲಿ ನಾನು 1006 ಅಂತ ಬರೆದಿಲ್ಲ, 1006 ಅಂತ ಕನ್ನಡದ ಅಂಕಿಗಳಲ್ಲಿ ಬರೆದಿದ್ದೀನಿ. ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರು. ಆರು ಅನ್ನೋ ಒಬ್ಬ ಹುಡುಗ ಹೇಗೆ ಎಷ್ಟೇ ಕಷ್ಟ ಆದರೂ, ಎಷ್ಟೇ ತೊಂದರೆಗಳು ಬಂದರೂ, ಎಷ್ಟೇ ಸಾವುಗಳು ಅವನಿಗೆ ಎದುರಾದರೂ ಅವನು ಸಾಯಲ್ಲ. ಅದಕ್ಕೋಸ್ಕರ ಅವನು 1006 ಅಂತ ಇದಕ್ಕೆ ಹೆಸರಿಟ್ಟಿದ್ದೀನಿ. ಇದು ನನಗೆ ಯಾಕೆ ಇಷ್ಟ ಆಯಿತು ಅಂದರೆ, ಇದು ನಾನು ಅಮೆರಿಕಾಗೆ ಹೋಗಿದ್ದಾಗ ಅಟ್ಲಾಂಟಾ ಅಂತ ಒಂದು ನಗರಕ್ಕೆ ಹೋಗಿದ್ದೆ, ನನ್ನ ಗೆಳೆಯ ರಾಂಬಾಬು ಮನೆಗೆ. ಅಲ್ಲಿನ ಜಾಗಗಳೆಲ್ಲ ನನಗೆ ನೆನಪಿತ್ತು. ಅದನ್ನು ಇದರಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ. ಒಬ್ಬ ಸ್ಮಗ್ಲರನ್ನು ಹೇಗೆ ಹಿಡಿತಾನೆ ಆರು ಅನ್ನೋದೇ ಈ ಕಥೆ. ಅವನಿಗೆ ಇಬ್ಬರು ಜೊತೆ ಬೇರೆ ಇರ್ತಾರೆ. ಹೀಗೆ ಇದು ಸಿಮ್ಲಾಗೆ, ಅಮೆರಿಕಾಗೆ ಎಲ್ಲ ಕಡೆ ಹೋಗುತ್ತೆ ಈ ಕಥೆ. ಅದಲ್ಲದೆ ಇದರಲ್ಲಿ ಅನೇಕ ಬೇರೆ ಕಥೆಗಳು ಕೂಡ ಇವೆ ಈ ಪುಸ್ತಕದಲ್ಲಿ. ಸಣ್ಣ ಸಣ್ಣ ಕಥೆಗಳು ನಾನು ಅಲ್ಲಿ ಇಲ್ಲಿ ಬರೆದಿದ್ದೆ, ಆದರೆ ಇವೆಲ್ಲ ಯಾವುದನ್ನು ನಾನು ಪತ್ರಿಕೆ ಕೊಟ್ಟಿಲ್ಲ. ಇವೆಲ್ಲ ನೇರವಾಗಿ ಇದರಲ್ಲಿ ಪಬ್ಲಿಷ್ ಆಗಿರೋದು ಪ್ರತಿಲಿಪಿಲಿ. ಇದೆಲ್ಲ ಸೇರಿ ಒಂದು ಪುಸ್ತಕ ಮಾಡ್ತೀನಿ ಅಂದಾಗ ವಿದ್ಯಾರಣ್ಯ ಅವರು ಇದನ್ನು ಪುಸ್ತಕ ಮಾಡಿದರು. 1006 ಅಂತಲೇ ಟೈಟ್ಲು ಭಾಳ ಕುತೂಹಲಕಾರಿಯಾಗಿ ಅನಿಸುತ್ತೆ ನೋಡಿದ ತಕ್ಷಣ. ಯಾಕೆಂದರೆ 1000 ಅನ್ನೋದಕ್ಕೆ ಎರಡು ಮೀನಿಂಗ್ ಇದೆಯಲ್ಲ, ಹೇಗೂ ಸಾವು ಇರದ ಅಥವಾ 1000 ಅಂತ. ಸೊ ಇದನ್ನು ನಾನು 1006 ಅಂದ್ರೂ 1006 ಅಂತ ಓದ್ಬೋದು. ಹೀಗಾಗಿ ಈ ಪುಸ್ತಕ ಬರೆದು ಇದರಲ್ಲಿ ಇನ್ನೂ ಕೆಲವು ಸಣ್ಣ ಕಥೆಗಳಿವೆ. ಎಲ್ಲ ಅಂದರೆ ಸ್ವಲ್ಪ ಕೆಲವು ಮನಸ್ಸಿಗೆ ಅಂಟಿಕೊಳ್ಳುವಂಥ ಕಥೆಗಳು, ಕೆಲವೆಲ್ಲ ಒಂಥರ ಸಸ್ಪೆನ್ಸ್ ಕಥೆಗಳು, ಎಲ್ಲ ಥರದ ಕಥೆಗಳು ಇದರೊಳಗೆ ತುಂಬಿಕೊಂಡಿದೆ. ಆದರೆ ಮುಖ್ಯವಾಗಿ ಅರ್ಧಕ್ಕಿಂತ ಹೆಚ್ಚು ಈ ಪುಸ್ತಕದಲ್ಲಿರೋದು 1006 ಕಥೆ. ಇದನ್ನು ತುಂಬಾ ಇಷ್ಟಪಟ್ಟು ಬರೆದೆ ಅಂತಲೇ ಅನ್ಬೋದು. ಯಾಕೆಂದರೆ ದೊಡ್ಡ ಕಾದಂಬರಿ ಮಾಡಬೇಕು ಅಂತಲೇ ಹೋದೆ, ಕೊನೆಗೆ ಅದು ಒಂದು ಮಿನಿ ಕಾದಂಬರಿ ಆಯಿತು. ನನಗೇನು ಅದರಿಂದ ಏನು ಪಶ್ಚಾತ್ತಾಪ ಇಲ್ಲ. ಅದಿಲ್ಲದವ್ರು ಇನ್ನೊಂದು ಬರಿತೀನಿ ಅಂದ್ಕೊಂಡು ಅದನ್ನು ಅಲ್ಲೇ ಮೊಟಕುಗೊಳಿಸಿದೆ. ಒಟ್ಟಿನಲ್ಲಿ ಇದು ಒಂದು ಸಣ್ಣ ಕಥೆಗಳ ಸಂಗ್ರಹ ಅಲ್ಲ, ಕಾದಂಬರಿ ಅಂತಲೇ ತೊಗೋಬೋದು. ಯಾಕೆಂದರೆ ಇದರಲ್ಲಿ ದೊಡ್ಡ ಕಥೆ ಇದೊಂದು ಇದೆಯಲ್ಲ, ಅದರಿಂದ. ನಮಸ್ಕಾರ.